ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೀವು ಹಲವಾರು ಅಂಡರ್ ಕವರ್ ಏಜೆಂಟರ ಕಥೆಗಳನ್ನು ಮಾತನಾಡಿದ್ದೀವಿ, ಹಲವಾರು ಸೈನಿಕರ ಕಥೆಗಳನ್ನು ಹೇಳಿದ್ದೀನಿ. ಆದರೆ ಇಂಥ ರೋಚಕವಾದ ಕಥೆಯನ್ನು ನೀವು ಕೇಳಿರಲಿಕ್ಕೆ ಸಾಧ್ಯವೇ ಇಲ್ಲ. ನಾನೇ ಬೆಚ್ಚಿ ಬಿದ್ದುಬಿಟ್ಟೆ. ಆ ರೀತಿಯಾದಂಥ ತಿರುವುಗಳಿರುವಂಥ ವಿಲಕ್ಷಣವಾದಂಥ ಕಥಾನಕ ಇದು. ನಡೆದಂಥ ಘಟನೆ ಇದು. ರಾವಲ್ಪಿಂಡಿ, ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ನಡುರಾತ್ರಿ 2 ಗಂಟೆಗೆ ನಡೆದಂಥ ಘಟನೆ. ಒಬ್ಬ ವ್ಯಕ್ತಿ ಮನೆಯಿಂದ ಓಡೋಡಿ ರಸ್ತೆಗೆ ಇಳಿತಾನೆ. ಇಡೀ ರಸ್ತೆ ನಿರ್ಜನವಾಗಿದೆ, ನಟ್ಟಿರುಳು. ಇದ್ದಕ್ಕಿದ್ದ ಹಾಗೆ ಒಂದು ಆರ್ಮಿಯ ಟ್ರಕ್ ಎದುರುಗಡೆ ಟ್ರಕ್ ಬಂದದ್ದೇ ಆ ವ್ಯಕ್ತಿಯ ಮೇಲೆ ಹಾಯಿಸಿಕೊಂಡು ಹೊರಟೋಗ. ಸ್ಥಳದಲ್ಲಿ ಆತ ಅಸುನೀಗ್ತಾನೆ, ಸಾವಿಗೀಡಾಗ್ತಾನೆ. ಟ್ರಕ್ ಅನ್ನ ಚಾಲನೆ ಮಾಡ್ತಾ ಇರುವಂತ ವ್ಯಕ್ತಿ ಯಾವುದೋ ಗಂಡಸಲ್ಲ, ಒಬ್ಬ ಯುವತಿ ಈ ಕೆಲಸವನ್ನ ಮಾಡಿ ಕಟ್ ಮಾಡಿ ನೇರವಾಗಿ ಕಾಶ್ಮೀರಕ್ಕೆ ಬರೋಣ. ಕಾಶ್ಮೀರದಲ್ಲಿ ಹಿದಾಯತ್ ಖಾನ್ ಎನ್ನುವಂಥ ಒಬ್ಬ ವ್ಯಾಪಾರಿ. ಈತನ ಬಿಸಿನೆಸ್ ಏನಂದ್ರೆ ಕಾರ್ಪೆಟ್ಗಳನ್ನು ಮಾರಾಟ ಮಾಡೋದು, ಡ್ರೈ ಫ್ರೂಟ್ಸ್ಗಳನ್ನು ಮಾರಾಟ ಮಾಡೋದು. ಈತನಿಗೆ ಪಾಕಿಸ್ತಾನದ ಜೊತೆ ತುಂಬ ಒಳ್ಳೆಯ ಸಂಬಂಧ ಇರುತ್ತೆ. ಅಲ್ಲಿಯ ಬ್ರಿಗೇಡಿಯರ್ಗಳಿಗೆ, ಅಲ್ಲಿಯ ಕರ್ನಲ್ಗಳಿಗೆ, ಅಲ್ಲಿಯ ಸೈನ್ಯದ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ಜೊತೆಗೆ ಅಲ್ಲಿಯ ಆಗರ್ಭ ಶ್ರೀಮಂತರಿಗೆ ಇಲ್ಲಿಂದ ಈತ ಕಾರ್ಪೆಟ್ಗಳನ್ನು ಜೊತೆಗೆ ಈ ಡ್ರೈ ಫ್ರೂಟ್ಗಳನ್ನು ಕಳಿಸ್ತಾ ಇರ್ತಾನೆ. ಈತನಿಗೊಬ್ಬಳು ಮಗಳ ಹೆಸರು ಸೆಹಮತ್ ಖಾನ್. ಅದ್ಭುತವಾದಂಥ ಸುಂದರಿ, ಅಪ್ರತಿಮ ಸುಂದರಿ. ಕಾಲೇಜ್ಗೆ ಹೋಗ್ತಾ ಇದ್ದಂಥ ಹುಡುಗಿ. ಈ ಹಿದಾಯತ್ ಖಾನು ಭಾರತಕ್ಕೋಸ್ಕರ ಪಾಕಿಸ್ತಾನದ ಮಾಹಿತಿಯನ್ನು ಕಲೆಕ್ಟ್ ಮಾಡೋನಾಗಿರ್ತಾನೆ. ಭಾರತದ ಅಂಡರ್ ಕವರ್ ಏಜೆಂಟು, ಪಾಕಿಸ್ತಾನಕ್ಕೆ ಭಾರತದ ಗೂಢಚಾರಿ. ಅಲ್ಲಿ ಎಲ್ಲ ಮಾಹಿತಿಗಳನ್ನು ಕರ್ನಲ್ಗಳಿಂದ, ಮೇಜರ್ಗಳಿಂದ, ಬ್ರಿಗೇಡಿಯರ್ಗಳಿಂದ ಕಲೆಕ್ಟ್ ಮಾಡಿ ಭಾರತದ ರಾನ್ ಅವರಿಗೆ ವಿಷಯಗಳನ್ನು ಕಳಿಸ್ತಾ ಇರ್ತಾನೆ. 1971 ಆಸುಪಾಸಿನಲ್ಲಿ ನಡೆದ ಘಟನೆ ಇದು. ಬಾಂಗ್ಲಾ ಯುದ್ಧದ ಸನ್ನಿಹಿತವಾದ ಕಾಲಘಟ್ಟ. ಅವಾಗ ಹೇಗಿತ್ತು ಪರಿಸ್ಥಿತಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅನ್ನುವಂಥ 2 ಪಾಕಿಸ್ತಾನಗಳು. ಪೂರ್ವ ಪಾಕಿಸ್ತಾನದ ಮೇಲೆ ಇನ್ನಿಲ್ಲದ ಹಾಗೆ ಅತ್ಯಾಚಾರ, ದೌರ್ಜನ್ಯ ನಡೀತಾ ಇದ್ದಗಳಿಗೆ ಭಾರತ ಪೂರ್ವ ಪಾಕಿಸ್ತಾನದ ಪರವಾಗಿ ನಿಂತು ಹೋರಾಟ ಮಾಡಿದಗಳಿಗೆ ಇದೆಲ್ಲ ಆ ಕಾಲಘಟ್ಟದಲ್ಲಿ ನಡೆದು. ಇದ್ದಕ್ಕಿದ್ದ ಹಾಗೆ ಒಂದು ಆಘಾತಕಾರಿ ಬೆಳವಣಿಗೆ ಆಗಿಬಿಡುತ್ತೆ. ಈ ಹಿದಾಯತ್ ಖಾನ್ಗೆ ಲಂಗ್ ಕ್ಯಾನ್ಸರ್. ಆತ ಇನ್ನು ನನಗೆ ಹೆಚ್ಚು ಸಮಯ ಇಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಕಣ್ಣಿಂದ ದಳದಳ ನೀರಿಡಲಿಕ್ಕೆ ಶುರು ಆಗುತ್ತೆ. ಎದುರುಗಡೆ ಮಗಳು ಕೂತಿದ್ದಾಳೆ. ಸೆಹಮತ್ ಖಾನ್, ಮಗಳೇ ನನ್ನೊಂದು ಮಾತು ನಡೆಸ್ಕೊಳ್ತೀಯ? ತಂದೆ ಕೇಳ್ತಾನೆ. ಮಗಳು ಅಪ್ಪನ ಕೈ ಹಿಡ್ಕೊತಾಳೆ. ಅಬ್ಬು, ಏನಾಗಬೇಕು ಹೇಳಿ, ನೀವು ಏನು ಹೇಳಿದ್ರು ಮಾಡ್ತೀನಿ. ನಿಮ್ಗೆ ಸಂತೋಷ ಸಿಗೋದಾದರೆ ಏನು ಬೇಕಾದರೂ ಮಾಡ್ತೀನಿ. ಒಂದು ಕೆಲಸ ಮಾಡು, ನಾನೀಗ ಇನ್ನೂ ಹೆಚ್ಚು ದಿವಸ ಬಾಳೋದಿಲ್ಲ. ನಾನು ಭಾರತಕ್ಕಾಗಿ ಅಂಡರ್ ಕವರ್ ಏಜೆಂಟ್ ಆಗಿ ಪಾಕಿಸ್ತಾನದ ಎಲ್ಲ ವಿಷಯಗಳನ್ನು ರಾನ್ ಅವರಿಗೆ, ಗುಪ್ತಚರ ಇಲಾಖೆಗೆ, ಗೂಢಚಾರಿಗಳಿಗೆ ನನ್ನ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ನಾನು ಈಗ ಹೊರಟು ಹೋದರೆ ಭಾರತಕ್ಕೆ ಅತೀ ದೊಡ್ಡದಾದ ನಷ್ಟ ಆಗುತ್ತೆ. ಭಾರತವನ್ನು ಹೇಗಾದರೂ ಮುಗಿಸಬೇಕು ಅಂತ ಪಾಕಿಸ್ತಾನದ ದುಷ್ಟರು, ನೀಚರು ನಿರಂತರವಾದ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೋಸ್ಕರ ನೀನನ್ನು ಒಂದು ಕೆಲಸ ಮಾಡು. ಏನು ಮಾಡಲಿ? ಅಲ್ಲಿ ಒಬ್ಬ ಬ್ರಿಗೇಡಿಯರ್ ಸಯೀದ್ ಅಂತ ಇದ್ದಾನೆ ಪಾಕಿಸ್ತಾನದಲ್ಲಿ. ಆತನಿಗೊಬ್ಬ ಆರ್ಮಿ ಕ್ಯಾಪ್ಟನ್ ಇದ್ದಾನೆ, ಮಗ ಇಕ್ಬಾಲ್ ಅಂತ ಇದೆ. ಆ ಇಕ್ಬಾಲ್ನನ್ನು ನೀನು ಮದುವೆಯಾಗಿ ಅವ್ರ ಮನೆಗೆ ಸೊಸೆಯಾಗಿ ಹೋಗಿ, ಅವ್ರ ಮನೆಯಲ್ಲಿ ಅಪ್ಪ ಬ್ರಿಗೇಡಿಯರ್ ಇದ್ದಾನೆ, ಮಗ ಇಕ್ಬಾಲ್ ಆರ್ಮಿ ಕ್ಯಾಪ್ಟನ್ ಇದ್ದಾನೆ. ಎಲ್ಲ ಸೈನ್ಯದ ಗುಪ್ತಚರ ಮಾಹಿತಿಗಳೇನು ಬರ್ತಾವೆ ಅದನ್ನು ಭಾರತಕ್ಕೆ ರವಾನಿಸಿ ಭಾರತದ ಸೇವೆ ಮಾಡಿ. ಕಕ್ಕಾಬಿಕ್ಕಿ ಆಗಿಬಿಡ್ತಾಳೆ ಮಗಳು ಸೆಹಮತ್ ಖಾನ್. ಏನು ಮಾತು ಹೇಳ್ತಾ ಇದೆಯಪ್ಪ ನೀನು? ನಾನು ಅಭಿನವನನ್ನು ಪ್ರೀತಿಸ್ತಾ ಇದ್ದೀನಿ. ನಮ್ದು ಸಗಾಯಿ ಆಗಿದೆ, ಮದುವೆ ಆಗೋದು ಒಂದೇ ಬಾಕಿ ಇದೆ, ನಿಕಾಹ ಒಂದೇ ಬಾಕಿ ಇದೆ. ನಾವಿಬ್ರು ಅಷ್ಟು ವರ್ಷದಿಂದ ಪ್ರೀತಿಸ್ತಾ ಇದ್ದೀವಿ. ಕಾಲೇಜ್ ಹೋಗ್ತಾ ಇರೋ ಹುಡುಗಿ ನಾನು ಗೂಢಚಾರಿಣಿಯಾಗಿ ಕೆಲಸ ಮಾಡುವಂತೀಯ. ಆಗಲಿ, ಗೂಢಚಾರಿಣಿ ಎಲ್ಲಿ ಯಾವ ಮನೆಗೆ ಹೋಗ್ತೀವೋ, ಯಾವ ಮನೆಯಲ್ಲಿ ಅನ್ನ ತಿಂತೀನೋ ಅದೇ ಮನೆಗೆ ನೀನು ಕನ್ನ ಹಾಕು ಅಂತ ಹೇಳ್ತಾ ಇದೀಯಾ. ಅಲ್ಲಿಯ ಮಾಹಿತಿಯನ್ನೇ ತಗೊಂಡು ಭಾರತಕ್ಕೆ ರವಾನೆ ಮಾಡು ಅಂತ ಹೇಳ್ತಾ ಇದೆಯಾ. ನನ್ನಂಥ ಒಬ್ಬ ಮುಗ್ಧ ಬಾಲಕಿಯ ಕಡೆಯಿಂದ ಇದೆಲ್ಲ ಮಾಡಲಿಕ್ಕೆ ಸಾಧ್ಯನಾ? ಎಂಥ ಮಾತು ಹೇಳ್ತಾ ಇದೀಯಾ ಅಬ್ಬು ನೀನು? ಸಾಯುವ ಕಾಲದಲ್ಲಿ ಇಂಥ ಮಾತುಗಳನ್ನು ದಯವಿಟ್ಟು ಆಡಬೇಡ ನೀನು. ಇಲ್ಲ, ನೀನು ನನಗೆ ಮಾತು ಕೊಡಬೇಕು ಅಂತಾನೆ ಹಿದಾಯತ್ ಖಾನ್ ಹಾಗೆ ಹೇಳಿ ಕೈ ಹಿಡಿತಾನೆ. ಮುಂದೆ ಆತ ಬದುಕೋದೇ ಇಲ್ಲ. ಕಾಲಾಂತರದಲ್ಲಿ ಬ್ರಿಗೇಡಿಯರ್ ಸಯೀದ್ನ ಮಗ ಇಕ್ಬಾಲ್ ಜೊತೆ ಈಕೆ ವಿವಾಹ ಆಗುತ್ತೆ. ಸೆಹಮತ್ ಖಾನ್ ಮದುವೆ ಆಗತ್ತೆ. ಮನೆಯಲ್ಲಿ ಬೇರೆ ಬೇರೆ ಜನರಲ್ಗಳು, ಕ್ಯಾಪ್ಟನ್ಗಳು ಎಲ್ಲ ಬರ್ತಿರ್ತಾರೆ, ಮಾತುಕತೆ ನಡೀತಾ ಇರುತ್ತೆ. ಈಕೆ ಒಂದು ಸಣ್ಣ ಟ್ರಾನ್ಸ್ಮಿಟರನ್ನು ಈಕೆ ಯಾವಾಗ ತನ್ನ ತಂದೆಯಿಂದ ಈಕೆ ರಾಗೆ ಇಂಡಿಯನ್ ಅಸೆಟ್ ಆಗಿ ಕೆಲಸ ಮಾಡೋದು ಅಂತ ತೀರ್ಮಾನ ಆಗುತ್ತೋ, ರಾನ್ ಅವರಿಗೆ ಹೆಚ್ಚಿನ ಸಮಯ ಇರೋದಿಲ್ಲ ಈಕೆಗೆ ಟ್ರೈನಿಂಗ್ ಕೊಡಿ. ಹೀಗಾಗಿ ಅವಳಿಗೆ ಟ್ರಾನ್ಸ್ಮಿಟರಿಂದ ಕೋಡ್ಗಳ ಮೂಲಕ ಹೇಗೆ ವಿಷಯಗಳನ್ನು ರವಾನೆ ಮಾಡಬೇಕು, ಕೋಡಿಂಗ್ ಮಾಡಬೇಕು ಅನ್ನೋದನ್ನು ಮಾತ್ರ ಹೇಳ್ಕೊಡ್ತಾ ಇರ್ತಾರೆ. ಆ ತುರ್ತಾಗಿ ಏನೇನು ಮಾಡಬೇಕು ಅಷ್ಟು ತಯಾರಿಯನ್ನು ಮಾಡಿ ಈಕೆಯನ್ನು ಕಳಿಸಿರ್ತಾರೆ. ಈಕೆ ಅಲ್ಲಿ ಹೋಗಿ ತನ್ನ ಬೆಡ್ರೂಮ್ನಲ್ಲಿ ಒಂದು ಕಡೆ ಟ್ರಾನ್ಸ್ಮಿಟರನ್ನು ಫಿಕ್ಸ್ ಮಾಡಿ ಅದರ ವೈರ್ ಸಿಗ್ನಲ್ಗಳು ಪಾಸ್ ಆಗಬೇಕಲ್ಲ,
ಅದನ್ನು ಬಾತ್ರೂಮ್ ಮೂಲಕ ಒಂದು ತಂತಿಯನ್ನು ಮಾಡಿ, ತಾಮ್ರದ ತಂತಿಯನ್ನು ಮಾಡಿ ಹೊರಗಡೆ ಹಾಕಿ ವ್ಯವಸ್ಥೆಯನ್ನು ಮಾಡಿಕೊಂಡ. ಒಂದು ವಿಷಯ ಈಕೆಗೆ ಸ್ಪಷ್ಟ ಆಗುತ್ತೆ ಒಂದು ದಿವಸ, ಏನಂದರೆ ಈಕೆ ಗಂಡ ಇಲ್ಲದೆ ಇದ್ದಾಗ ಆತನ ಬೆಡ್ರೂಮ್ನಲ್ಲಿ ಒಂದು ಫೈಲನ್ನು ಓಪನ್ ಮಾಡಿ, ಆ ಫೈಲ್ ನೋಡಿದ ತಕ್ಷಣ ಅರೆ ಇದು ಬಂತು ಭಾರತಕ್ಕೆ ಭಾಳ ದೊಡ್ಡದಾದಂಥ ಗಂಡಾಂತರ ಸಮಯ ಬಂತು. ಹೇಗೆ ಗಂಡಾಂತರ? ಹೇಗೆ ಅಂದರೆ ಇವರ ಸಬ್ಮರೀನ್ ಗಾಜಿ ಏನಿದೆ ಪಾಕಿಸ್ತಾನದ್ದು, ಅದನ್ನು ತೆಗೆದುಕೊಂಡು ಹೋಗಿ ವಿಶಾಖಪಟ್ಟಣಂನಲ್ಲಿ ಹರಡುವುದು ಭೂಮಿಯ ಕೆಳಗಡೆ ಸಬ್ಮರೀನ್. ಅಲ್ಲಿಗೆ INS ವಿಕ್ರಾಂತ್ ಬರುತ್ತೆ. ವಿಕ್ರಾಂತ್ ಬಂದ ತಕ್ಷಣ ಅದನ್ನು ಬ್ಲಾಸ್ಟ್ ಮಾಡಿಬಿಡೋದು, ಧ್ವಂಸಗೊಳಿಸ್ಬಿಡೋದು. ಭಾರತದ ಅತಿ ದೊಡ್ಡದಾದಂಥ ಆ ಕಾಲದ ವಾರ್ಶಿಪ್ಪು INS ವಿಕ್ರಾಂತ್. ಯಾವಾಗ ಅಧಿಕಾರಿಗಳಿಗೆ ಭಾರತದಲ್ಲಿ ವಿಷಯ ಗೊತ್ತಾಗುತ್ತೋ, ದಿಲ್ಲಿಯಲ್ಲಿರುವಂಥ ಲೋಧಿ ರೋಡ್ನ ಆಫೀಸ್ನಲ್ಲಿ ಅಧಿಕಾರಿಗಳು ಕುತ್ಕೊಂಡು ನೋಡ್ತಾರೆ, ಪಾಕಿಸ್ತಾನ ನಮ್ಮ ವಿರುದ್ಧ ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದೆ, ಏನು ಮಾಡಬೇಕಾಗುತ್ತೆ? ಹಾಗಾದರೆ ಅವರ ದಾರಿ ತಪ್ಪಿಸೋದು. ಹೇಗೆ ದಾರಿ ತಪ್ಪಿಸೋದು? ನಾವು ಅಲ್ಲಿಗೆ INS ವಿಕ್ರಾಂತನ್ನು ಕಳಿಸಲಿಲ್ಲ ಅಂತಂದರೆ ಅವರ ಕಾರ್ಯಾಚರಣೆ ನಡೆಸೋಕ್ಕಾಗೋದಿಲ್ಲ. ನಾವು ಅಲ್ಲಿಗೆ ಕಳಿಸ್ತೀವಿ ಅನ್ನುವಂಥ ಮಾಹಿತಿಯನ್ನೇ ನಾವು ನಮ್ಮ ಕೋಡಿಂಗ್ ಮೂಲಕ ವಿಷಯವನ್ನು ಕಳಿಸ್ತಾ ಇರಬೇಕು. ಅವರು ವಿಶಾಖಪಟ್ಟಣಂನಲ್ಲಿ ತಮ್ಮ ಸಬ್ಮರೀನ್ ಗಾಜಿಯನ್ನು ಹರಡಿಕೊಂಡು ಭೂಮಿ ಒಳಗೆ, ಸಮುದ್ರದ ಒಳಗಡೆ ಅದನ್ನು ಪ್ಲಾಂಟ್ ಮಾಡ್ಕೊಂಡು ಅವ್ರು ಕಾಯ್ತಾ ಇರಬೇಕು. ಅಲ್ಲಿಗೆ ನಮ್ಮ INS ವಿಕ್ರಾಂತ್ ಹೋಗಕೂಡದು. ಆದರೆ ಹೋಗಿದೆ ಅನ್ನುವ ರೀತಿಯಲ್ಲಿ ನಾವು ನಡ್ಕೋಬೇಕು. ಅದಕ್ಕೇನು ಮಾಡ್ತಾರೆ ಅಂದರೆ, ವಿಶಾಖಪಟ್ಟಣಂನಿಂದ INS ವಿಕ್ರಾಂತ್ ಸಿಬ್ಬಂದಿ ವರ್ಗದವರಿಗೆ ಅಂತೆ ಆಹಾರ ಪೊಟ್ಟಣಗಳನ್ನು, ಮಟನನ್ನು, ಮೊಟ್ಟೆಗಳನ್ನು ಆರ್ಡರ್ ಮಾಡಿ ತರಿಸ್ಲಿಕ್ಕೆ ಶುರು ಮಾಡಿ ಈ ಶಾಪ್ಗಳಲ್ಲಿರುವಂಥ ಅಂಡರ್ ಕವರ್ ಏಜೆಂಟ್ ಇರ್ತಾರಲ್ಲ, ಪಾಕಿಸ್ತಾನದ ಅಂಡರ್ ಕವರ್ ಏಜೆಂಟರು, ಅವರು ಪಾಕಿಸ್ತಾನಕ್ಕೆ ಮಾಹಿತಿ ರವಾನೆ ಮಾಡ್ತಾರೆ. ವಿಶಾಖಪಟ್ಟಣಂ ಬಳಿ INS ವಿಕ್ರಾಂತ್ ಬರ್ತಾ ಇದೆ, ನಾವು ಮಾಡಿದಂಥ ಪ್ಲಾನ್ ಪರ್ಫೆಕ್ಟ್ ಆಗಿ ನಡೀತಾ ಇದೆ, ನೀವು ಅದನ್ನು ಬ್ಲಾಸ್ಟ್ ಮಾಡಬೇಕು. ಕರೆಕ್ಟಾಗಿ ಅದೇ ಸಮಯಕ್ಕೆ ಡಿಸೆಂಬರ್ 3, 1971 ಈ ಪೋರ್ಟ್ನಿಂದ, ಹಾರ್ಬರ್ನಿಂದ INS ರಾಜಪೂತ್ ಅನ್ನು ಕಳಿಸಲಾಗಿದೆ. ಆಗಲೇ ಅದು ಕೆಟ್ಟ ಹೋಗಿರುವಂಥ ಶಿಪ್. INS ರಾಜಪೂತನ್ನು ಕಮಾಂಡರ್ ಆದಂಥ ಕ್ಯಾಪ್ಟನ್ ಇಂದರ್ ಸಿಂಗ್ ಅವರು ಮುನ್ನಡೆಸಿಕೊಂಡು ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಅವನ್ನು ಸಮುದ್ರದ ಒಳಗಡೆ ಆಳದಲ್ಲಿ 2 ಡೆಪ್ತ್ ಚಾರ್ಜಸ್ ಅನ್ನು ಬಿಡಲಾಗುತ್ತೆ, ಪೋರ್ಟಿಂದ ದಾಟಿದ. ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಸಬ್ಮರೀನ್ ಗಾಜಿ ಬಂದಿದೆ, INS ವಿಕ್ರಾಂತನ್ನು ಹೊಡಿಬೇಕು ಅಂತ ಕಾಯ್ಕೊಂಡು ಕೂತಿದೆ. ಸರಿಯಾಗಿ ಈ ಸಮಯಕ್ಕೆ ನಮ್ಮ ಈ INS ವಿಕ್ರಾಂತ್ ಬದಲಿ ರಾಜಪೂತ್, INS ರಾಜಪೂತ್ ಬರಬೇಕು. ರಾಜಪೂತ್ ಬರುತ್ತೆ. ರಾಜಪೂತ್ ಇನ್ನೇನು ಒಳಗಡೆ ಬಂದಲ್ಲಿ ಹಾಕತ್ತೆ ಡೆಪ್ತ್ ಚಾರ್ಜಸ್ನ. ಡ್ರಾಪ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಎಂಥ ದೊಡ್ಡ ಬ್ಲಾಸ್ಟ್ ಆಗತ್ತೆ ಅಂತಂದರೆ, ರಣಭೀಕರವಾದಂಥ ಬ್ಲಾಸ್ಟ್ ಆಗತ್ತೆ. ಆ ಬ್ಲಾಸ್ಟ್ ಆಗುವ ಮೂಲಕ ಸಬ್ಮರೀನ್ ಗಾಜಿ ಇದೆಯಲ್ಲ, ಇನ್ನಿಲ್ಲದ ಹಾಗೆ ಛಿದ್ರವಾಗಿ ಒಡೆದು ಹೋಗುತ್ತೆ. ಅದ್ರ ಒಳಗಡೆ ಇರುವಂಥ ನೇವಿ ಕಮಾಂಡರ್ಸು, ಅದ್ರ ಒಳಗಡೆ ಇರುವಂಥ ಸೇಲರ್ಸು, ಅದ್ರ ಒಳಗಡೆ ಇರುವಂಥ ಸಿಬ್ಬಂದಿ ವರ್ಗ ಏನೂ ಉಳಿಯಲಾರದೆ, ಪಳಿಯೋಳಿಕೆ ಕೂಡ ಉಳಿಯಲಾರದ ಹಾಗೆ ಸಂಪೂರ್ಣವಾಗಿ ನಾಶ ಆಗಿದೆ. ಒಂದು ದೊಡ್ಡದಾದಂಥ ಷಡ್ಯಂತ್ರವನ್ನು ಒಬ್ಬ ಹುಡುಗಿ ಶತ್ರುವಿನ ಮನೆಯಲ್ಲಿ ಸೊಸೆಯಾಗಿ ಹೋಗಿ ತನ್ನ ಕಾರ್ಯತಂತ್ರವನ್ನೇ ಮಾಡಿ ಭಾರತದ INS ವಿಕ್ರಾಂತ್ ವಿಕ್ರಾಂತನ್ನು ಉಳಿಸಿಕೊಳ್ತಾಳೆ. ಕಥೆಯಲ್ಲಿಗೆ ಮುಗಿದಿಲ್ಲ. ಆ ಮನೆಯಲ್ಲಿ ಒಬ್ಬ ಅಬ್ದುಲ್ ಅಂತ ಅಡುಗೆಯವನು. ಆತನಿಗೆ ಈ ಸೊಸೆ ಸೆಹಮತ್ ಖಾನ್ ಬಗ್ಗೆ ಯಾವಾಗಲೂ ಅನುಮಾನ. ಈ ಸೆಹಮತ್ ಖಾನ್ ಈ ಮಧ್ಯೆ ಗರ್ಭಿಣಿ ಬೇರೆ ಆಗಿಬಿಟ್ಟಿರ್ತಾಳೆ. ಈತನಿಗೆ ಅನುಮಾನ, ಏನು ಯಾವಾಗಲೂ ಈಕೆ ಬಾಗಿಲು ಹಾಕ್ಕೋತಾಳೆ, ಬಾಗಿಲು ಹಾಕ್ಕೊಂಡು ರಾತ್ರಿ ಎಲ್ಲ ಏನೋ ಕಟ ಸೌಂಡ್ ಮಾಡ್ತಾಳೆ, ಅದು ಬೀಪ್ ಅಂತ ಸೌಂಡ್ ಬರುತ್ತೆ. ಏನೋ ಷಡ್ಯಂತ್ರ ನಡೀತಾ ಇದೆ. ಈಕೆ ಪಾಕಿಸ್ತಾನಿಯಳಲ್ಲ, ಈಕೆ ಭಾರತದ ಗೂಢಚಾರಿಣಿ. ಇದನ್ನು ನಮ್ಮ ಬಾಸ್ಗಳಿಗೆ ತಿಳಿಸಬೇಕು. ರಾತ್ರಿ ಒಂದು ದಿವಸ ಬಾತ್ರೂಮ್ನಲ್ಲಿ ನೋಡ್ತಾನೆ, ಒಂದು ತಂತಿ, ಆ ತಂತಿಯ ಮೂಲಕ ಹೋಗಿರುವಂಥದ್ದು ನೋಡ್ತಾನೆ. ನೋಡಿ ಆತ ಮನೆಯಿಂದ ಹೊರಗಡೆ ಬರ್ತಾನೆ. ಆ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, 1971 ಕತೆ. ಮನೆಯಿಂದ ಓಡಿ ಹೊರಗಡೆ ಬರ್ತಿರ್ತಾನೆ. ಕಿಟಕಿಯಿಂದ ಮೇಲ್ಗಡೆಯಿಂದ ಈ ಸೆಹಮತ್ ಖಾನ್ ಆತನನ್ನು ನೋಡಿಬಿಡ್ತಾನೆ. ಆಕೆ ಖಚಿತ. ಅಂದಿನಿಂದನೂ ಈತ ನನ್ನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಈತ ಈಗ ನನ್ನ ಮಾಹಿತಿಯನ್ನು ಹೊರಗೆ ಹಾಕ್ತಾನೆ. ತಕ್ಷಣ ಅಲ್ಲಿಂದ ಕೆಳಗಿಳಿತಾಳೆ, ನೋಡ್ತಾಳೆ, ಟೀಪೈ ಮೇಲೆ ಆ ಆರ್ಮಿ ವ್ಯಾನಿನ ಚಾವಿ ಇರ್ತದೆ. ಆ ಕೀಯನ್ನು ತಕ್ಕೋತಾಳೆ. ಈತ ಹೋಗಿರೋ ರಭಸದಲ್ಲಿ ಹಿಂದ್ಗಡೆ ಹೊರಗಡೆ ಬಂದು ನೋಡ್ತಾಳೆ, ವ್ಯಾನ್ ಇದೆ. ವ್ಯಾನ್ ಹತ್ತಾಳೆ, ಗಾಡಿ ಓಡಿಸ್ತಾಳೆ, ಅವನನ್ನು ಹೊಡೆದು ಹಾಕಿಬಿಡ್ತಾಳೆ. ಇದಕ್ಕೆ ಆರ್ಮಿ ಭಾಷೆಯಲ್ಲಿ, ಸೇನೆ ಭಾಷೆಯಲ್ಲಿ ಕೊಲ್ಯಾಟರಲ್ ಡ್ಯಾಮೇಜ್ ಅಂತ ಕರೀತಾರೆ. ಆದರೆ ನಮ್ಮಂಥ ಮುಗ್ಧ ಜನರು ಇದನ್ನು ಕೊಲೆ ಅಂತ ಕರಿತೀವಿ. ಹೀಗೆ ಕೊಲೆ ಮಾಡಿ ಬಂದಂಥ ರೆಹಮತ್ ಖಾನ್ ಗರ್ಭಿಣಿ ಇದ್ದಕ್ಕಿದ್ದ ಹಾಗೆ ಡಿಪ್ರೆಷನ್ಗೆ ಇರ್ತಾಳೆ. ಈ ಗಂಡನ ಸೋದರ ಇಂಟೆಲಿಜೆನ್ಸಲ್ಲಿ ಇರ್ತಾನೆ, ಸೇನೆಯ ಇಂಟೆಲಿಜೆನ್ಸಲ್ಲಿ. ಆತನ ಹೆಸರು ಮೇಜರ್ ಮೆಹಬೂಬ್ ಅಂತ. ಆತನಿಗೆ ಈ ನೌಕರ ಅಬ್ದುಲ್ಲನ ಸಾವಿನ ಬಗ್ಗೆ ಅನುಮಾನ ಶುರುವಾಗುತ್ತೆ. ನನ್ನ ಮೇಲೆ ನನ್ನ ಮೈದನ್ನ ಅನುಮಾನ ಪಡ್ತಾ ಇದ್ದಾನೆ.
ಯಾವಾಗ ಈತ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾನಂತ ಗೊತ್ತಾಗತ್ತೋ ತಕ್ಷಣದಲ್ಲಿ ಆಕೆ ಈ ರಾಜಿನ್ ಅಂತ ಒಂದು ಕೆಮಿಕಲ್ ತೊಗೊಂಡೋಗಿ ಟೀನಲ್ಲಿ ಹಾಕಿ. ಅದರ ವಿಶೇಷತೆ ಏನಂದರೆ ಇದನ್ನು ಕುಡಿದ ತಕ್ಷಣ ವ್ಯಕ್ತಿ ಹೃದಯಾಘಾತದಿಂದ ಸಾಯುವ ಹಾಗೆ ಸಾಯ್ತಾನೆ. ಯಾವುದೇ ಪರೀಕ್ಷೆ ಮಾಡಿದರೂ ಕೂಡ ಈತನನ್ನು ಕೊಲ್ಲಲಾಗಿದೆ ಅಂತ ಗೊತ್ತಾಗೋದಿಲ್ಲ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಹೃದಯಾಘಾತ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಟೀ ಕುಡಿತಾ ಇರ್ತಾನೆ, ಅಲ್ಲೇ ವಿಳಿ ಒದ್ದಾಡಿ ಸತ್ತು ಹೋಗ್ತಾನೆ. ಆತ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾನೆ ಅಂತ ಭಾವಿಸಲಾಗುತ್ತೆ. ಇಲ್ಲಿ ಭಾರತದಲ್ಲಿ ರಾ ಏಜೆಂಟ್ರಿಗೆ ಗೊತ್ತಾಗತ್ತೆ ಇನ್ನು ಈಕೆಯ ಅವಧಿ ಮುಗೀತು, ಇನ್ನು ಈಕೆ ಅಲ್ಲಿ ಇದ್ದರೆ ಸಿಕ್ಕಿಬಿಡ್ತಾಳೆ, ಈಕೆಯನ್ನು ವಾಪಸ್ ಕರೆಸ್ಕೋಬೇಕು, ಆಪರೇಷನ್ ಮುಗೀತಿನಿಗೆ ಹೇಗೆ ಪ್ರಶ್ನೆ ಬರುತ್ತೆ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಮಧ್ಯರಾತ್ರಿ ಒಳಗಡೆ ಆಕೆಗೆ ಇನ್ನಿಲ್ಲದ ಹಾಗೆ ಗಿಲ್ಟು, ಅಪರಾಧಿ ಪ್ರಜ್ಞೆ ಕಾಡ್ತಿರುತ್ತೆ. ಎರಡೆರಡು ಕೊಲೆಗೆ ಕಾರಣೀಭೂತರು. ಒಬ್ಬ ಸಾಮಾನ್ಯ ಈಕೆ ರಾ ಏಜೆಂಟು ಅಲ್ಲ, ಒಬ್ಬ ಸಾಮಾನ್ಯ ವ್ಯಾಪಾರಿಯ ಮಗಳಾಗಿದ್ದಂಥವಳು ಸಂದರ್ಭಗಳ ಅನುಗುಣವಾಗಿ ತಂದೆಯಿಂದಾಗಿ ರಾ ಏಜೆಂಟಾಗಿ ನಮ್ಮ ಅಸೆಟ್ಟಾಗಿ ಡೀಪ್ ಅಸೆಟ್ಟಾಗಿ ಪಾಕಿಸ್ತಾನದಲ್ಲಿ ಕೆಲಸ ಮಾಡಿದಂಥ ಹುಡುಗಿ ಗರ್ಭಿಣಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಮನೆಯಲ್ಲಿ ಯಾರಿಗೂ ಹೇಳಲಾರದೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ರಾ ಏಜೆಂಟ್ ಆಕೆಯನ್ನು ಕರ್ಕೊಂಡು ಕಾರ್ನಲ್ಲಿ ಕೂರಿಸ್ಕೊತಾಳೆ. ವಾಪಸ್ ಆಕೆಯನ್ನು ಕರ್ಕೊಂಡ್ಬಂದು ಕಾಶ್ಮೀರಕ್ಕೆ ಬಿಡ್ತಾಳೆ. ಕಾಶ್ಮೀರಕ್ಕೆ ಬಿಟ್ಟ ಮೇಲೆ ಈಕೆ ಬಂದು ತನ್ನ ಹಳೆಯ ಪ್ರಿಯತಮ್ಮ ಅಭಿನವನನ್ನು ಭೇಟಿ ಆಗ್ತಾಳೆ. ಆತ ಹೇಳ್ತಾನೆ, ನಾನು ನಿನಗಾಗಿ ಕಾಯ್ತಾ ಇದ್ದೆ, ನೀನು ದೇಶಕ್ಕಾಗಿ ಸೇವೆ ಮಾಡಲಿಕ್ಕೆ ಹೋದಂಥ ಮಹಾಮಾತೆ ನೀನು. ನಿನ್ನಂಥವಳನ್ನ ಮದುವೆ ಆಗಲಾರದೆ ಬೇರೆ ಇನ್ಯಾರನ್ನ ಮದುವೆ ಆಗಲಿ ನಾನು, ನಿನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ನಾನು. ಎಂತೆಂಥ ಪಾತ್ರಗಳು ನಮ್ಮ ಪ್ರಪಂಚದಲ್ಲಿ ನಮ್ಮ ಅಕ್ಕಪಕ್ಕ ಇರ್ತವೆ, ನಾವು ಅದರ ಉದಾತ್ತತೆಯನ್ನು ಗಮನಿಸಿರೋದಿಲ್ಲಲ್ರಿ. ನನಗೆ ಅದೇ ಬೇಸರ ಆಗೋದು. ಯಾವುದೋ ಪಾತ್ರವನ್ನು ಹುಡುಕೊಂಡು ಹೋಗಿ ನಾವು ಪೋಷಣೆ ಮಾಡಿ ಬರಿಬೇಕಾಗಿಲ್ಲ. ನಮ್ಮ ಮಧ್ಯೆ ಇರುವವರೇ ಅಂಥ ಘನವಂತರು ಇರ್ತಾರೆ, ನಮ್ಮ ನೋಡಿರೋದೇ ಅಲ್ಲ. ಆಕೆ ಹೇಳ್ತಾಳೆ, ಇಲ್ಲ, ನಾನೊಬ್ಬ ಕೊಲೆಗಾರ್ತಿ, ನನ್ನೊಳಗೊಬ್ಬ ಶತ್ರು ರಾಷ್ಟ್ರದ ಸೈನಿಕನ ಮಗುವಿದೆ, ಅದ್ರ ಜೊತೆ ನೀನು ಜೀವನ ಮಾಡೋಕ್ಕೆಲ್ಲ, ಅದಕ್ಕೆ ನೀನು ತಂದೆ ಆಗಬೇಡ. ಹಾಗಂತ ನಾನು ಭ್ರೂಣ ಹತ್ಯೆ ಮಾಡೋದಿಲ್ಲ, ಆ ಮಗುವಿಗೆ ಜನ್ಮ ಕೊಡ್ತೀನಿ. ಸಮರ್ ಖಾನ್ ಅಂತ ಮಗನ ಹೆಸರು. ಆತ ಕೂಡ ಸೈನ್ಯ ಸೇರ್ತಾನೆ. ಇದೆಲ್ಲವೂ ಮುಚ್ಚಿ ಹೋಗ್ಬೇಕು. ಈಕೆ ಅಲ್ಲಿಂದ ಮಲೇರ್ಕೋಟ್ಲಾ ಎನ್ನುವಂಥ ಊರಿಗೆ ಬಂದು ಆಗಂತುಕಳಾಗಿ ಶಾಲೆಯ ಶಿಕ್ಷಕಿಯಾಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಯಾರಿಗೂ ತಾನೊಬ್ಬ ರಾ ಏಜೆಂಟ್ ಅಂತ ಹೇಳೋದಿಲ್ಲ, ಅಂಡರ್ ಕವರ್ ಏಜೆಂಟ್ ಅಂತ ಹೇಳೋದಿಲ್ಲ. ನನ್ನಿಂದಾಗಿ INS ವಿಕ್ರಾಂತ್ ಬಚಾವಾಯಿತು, ದೇಶಕ್ಕಾಗಿ ಸೇವೆ ಮಾಡಿದ್ದೀನಿ ಅಂತ ಭಾಷಣ ಮಾಡೋದಿಲ್ಲ, ಸಂದರ್ಶನವನ್ನು ಕೊಡೋದಿಲ್ಲ, ಫೋಟೋಗಳನ್ನು ಹಚ್ಕೊಳ್ಳೋದಿಲ್ಲ. ಒಬ್ಬ ಅನಾಮಧೇಯ ಅಜ್ಞಾತ ಆಗಂತುಕ ವ್ಯಕ್ತಿಯಾಗಿ ಆ ಊರಲ್ಲಿ ಹುಡುಕ್ತಾರೆ. ಈ ವಿಷಯವೇ ಗೊತ್ತಾಗ್ತಿರೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ 1999ರಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನುವಂಥ ಕಾರಣಕ್ಕೋಸ್ಕರ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹರಿಂದರ್ ಸಿಕ್ಕ ಅವರು ಸಮರ್ ಖಾನ್ಗೆ ಬಾಯಿಗೆ ಬಂದ ಹಾಗೆ ಬೈತಾರೆ. ಏನು ನಿಮ್ಮ ವ್ಯವಸ್ಥೆ, ಏನು ಮಾಡ್ತಾಯಿತ್ತು? ಯಾರು ಸಮರ್ ಖಾನ್ ಅಂದರೆ ಈ ಸಹಮ್ಮದ್ ಖಾನ್ನ ಮಗ, ಆತ ಕೂಡ ಆರ್ಮಿ ಆಫೀಸರ್. ಆವಾಗ ಎಲ್ಲರ ಬಗ್ಗೆ ಹಾಗೆ ಮಾತಾಡಬೇಡಿ ಅಂತ ಸಮರ್ ಖಾನ್. ಈ ದೇಶದಲ್ಲಿ ಅಜ್ಞಾತವಾಗಿದ್ದು ದೇಶಕ್ಕಾಗಿ ಸೇವೆ ಮಾಡಿದವರಿದ್ದಾರೆ, ಅಂಥದ್ರಲ್ಲಿ ಯಾವುದೋ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದ್ದಕ್ಕೆ ಎಲ್ಲರೂ ದ್ರೋಹಿಗಳು, ನಂಬಿಕೆಗೆ ವಿರುದ್ಧ ಆದವರು ಅಂತ ಯಾವತ್ತೂ ಕಜ್ಜರಿಯಬೇಡಿ ನೀವು ಅಂತೆ ಸಹಮ್ಮದ್ ಖಾನ್ನ ಕಥೆ. ಹರಿಂದರ್ ಸಿಕ್ಕ ಸತತವಾಗಿ 8 ವರ್ಷಗಳ ಕಾಲ ಹುಡುಕಿ ಆಕೆಯನ್ನು ಹುಡ್ಕೊಂಡು ಹೋಗ್ತಾರೆ. ಆದರೆ ಆಕೆ ವಾಪಸ್ ಬಂದು ನಿಮ್ಮ ಜೊತೆ ಸೇರೋದಿಲ್ಲ ಅಂತ ಹೇಳ್ತಾಳೆ. ಆಕೆಯ ಬಗ್ಗೆ ಕಾಲಿಂಗ್ ಸಹಮ್ಮದ್ ಖಾನ್ ಅಂತ ಒಂದು ಪುಸ್ತಕವನ್ನು ಬರ್ತಾರೆ. ಆಕೆಯ ಮೂಲ ಹೆಸರು ಸಹಮ್ಮದ್ ಖಾನ್ ಅಲ್ಲ, ಬೇರೆ ಹೆಸರಿದೆ. ಆದರೆ ಆಕೆಯನ್ನು ಸಹಮ್ಮದ್ ಖಾನ್ ಅಂತ ಆ ಪುಸ್ತಕದಲ್ಲಿ ನಮೂದಿಸಿದ್ದಾರೆ. ಏಪ್ರಿಲ್ 2018ರಲ್ಲಿ ತನ್ನ ದೇಹವನ್ನು ತ್ಯಜಿಸ್ತಾಳೆ ಸಹಮ್ಮದ್ ಖಾನ್, ನಿಧನ ಆಗ್ತಾಳೆ. ಆದರೆ ಆಕೆಯ ಸೇವೆಯನ್ನು ಭಾರತ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.